ಸ್ನೇಹಿತರೆ ನಮಸ್ಕಾರ. ಇದು ಫಸ್ಟ್ ಕನ್ನಡದ ಎಡಿಟರ್ ಸ್ಪೆಷಲ್. ನೀವು ಸಿನಿಮಾಗಳಲ್ಲಿ ರೌಡಿಗಳು, ಡಾನ್ಗಳು ಕೈಯಲ್ಲಿ ಗನ್ ಹಿಡಿದು ನನ್ನ ಏರಿಯಾಗೆ ಬಂದ್ರೆ ಸುಟ್ಟು ಹಾಕ್ಬಿಡ್ತೀನಿ ಅಂತ ಡೈಲಾಗ್ ಹೊಡೆಯೋದನ್ನ ನೋಡಿರ್ತೀರಾ. ಒಂದು ರಾಜ್ಯದ ಮುಖ್ಯಮಂತ್ರಿ, ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಜನಪ್ರತಿನಿಧಿ ಸಿನಿಮಾದ ವಿಲನ್ ತರಹ ಫೋಸ್ ಕೊಟ್ಟು ಒಂದು ನಿರ್ದಿಷ್ಟ ಸಮುದಾಯದ ಜನರ ಫೋಟೋಗಳಿಗೆ ಗುರಿ ಇಟ್ಟು ಪಾಯಿಂಟ್ ಬ್ಲಾಂಕ್ ಶಾಟ್ ಅಂತ ವಿಡಿಯೋ ಬಿಟ್ರೆ ಏನರ್ಥ? ಇದು ಅಸ್ಸಾಂ. ಇಲ್ಲಿ ಆಡಳಿತ ಮತ್ತು ಅಂಡರ್ ವರ್ಲ್ಡ್ ನಡುವಿನ ಗೆರೆ ಅಳಿಸಿ ಹೋಗಿದೆ. ಇವತ್ತು ನಾವು ಮಾತಾಡ್ತಿರೋ ವ್ಯಕ್ತಿ ಸಾಮಾನ್ಯದವರಲ್ಲ. ಇವರು ಕಾಂಗ್ರೆಸ್ನಿಂದ ಬಂದು ಬಿಜೆಪಿಯ ವಾಷಿಂಗ್ ಮೆಷಿನ್ನಲ್ಲಿ ವಾಶ್ ಆಗಿ ಈಗ ಮೂಲ ಬಿಜೆಪಿಗಿಂತ ಹೆಚ್ಚು ಕೇಸರಿ ಆಗಿರುವ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ. ಕೈಯಲ್ಲಿ ಗನ್, ಬಾಯಲ್ಲಿ ದ್ವೇಷ ಮತ್ತು ಬೆನ್ನ ಹಿಂದೆ ಸಾವಿರಾರು ಕೋಟಿ ಹಗರಣದ ಆರೋಪ. ಇದು ಪ್ರಜಾಪ್ರಭುತ್ವನಾ ಅಥವಾ ಗೂಂಡಾರಾಜ? ಬನ್ನಿ ಇವತ್ತಿನ ಎಡಿಟರ್ ಸ್ಪೆಷಲ್ನಲ್ಲಿ ಇವರ ಆಟಾಟೋಪದ ಜಾತಕವನ್ನೇ ಬಿಚ್ಚಿಡೋಣ. ಪಾಯಿಂಟ್ ಬ್ಲಾಂಕ್ ಪಾಲಿಟಿಕ್ಸ್ ಮತ್ತು ಡಿಲೀಟ್ ಆದ ಸತ್ಯಗಳು. ಮೊದಲು ಮ್ಯಾಟರ್ಗೆ ಬರೋಣ. ಅಸ್ಸಾಂ ಬಿಜೆಪಿ ಘಟಕದ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಒಂದು ವಿಡಿಯೋ ಪೋಸ್ಟ್ ಮಾಡುತ್ತೆ. ಅದರಲ್ಲಿ ಏನಿದೆ? ಹಿಮಂತ್ ಬಿಸ್ವಾ ಶರ್ಮಾ ಅವರು ರೈಫಲ್ ಹಿಡಿದು ಗುರಿ ಇಡ್ತಾರೆ. ಎದುರಿಗಿರೋದು ಯಾರು? ಅಸ್ಸಾಂನ ಅಲ್ಪಸಂಖ್ಯಾತ ಸಮುದಾಯದಂತೆ ಕಾಣುವ ಜನರ ಚಿತ್ರಗಳು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು? ನೋ ಮರ್ಸಿ, ಕರುಣೆ ಇಲ್ಲ ಅಂತ. ಸ್ವಾಮಿ, ನೀವೊಬ್ಬ ಸಿಎಂ. ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ನಿಮ್ಮ ಮಕ್ಕಳಿದ್ದಂತೆ. ತಂದೆ ಮಕ್ಕಳ ಮೇಲೆ ಗನ್ ಹಿಡಿದ್ರೆ ಅದನ್ನ ರಕ್ಷಣೆ ಅಂತಾರ? ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಕಾಂಗ್ರೆಸ್ ಮತ್ತು ಪ್ರಜ್ಞಾವಂತರು ಪ್ರಶ್ನೆ ಮಾಡ್ತಾರೆ. ತಕ್ಷಣ ಏನಾಗುತ್ತೆ? ವಿಡಿಯೋ ಡಿಲೀಟ್ ಆಗುತ್ತೆ. ನೋಡಿ ಮಜಾ, ಇವರು ಬೆಂಕಿ ಹಚ್ಚೋದು, ಆಮೇಲೆ ಅಯ್ಯೋ ಕೈ ಸುಡ್ತು ಅಂತ ಓಡ್ ಹೋಗೋದು. ಕಾಂಗ್ರೆಸ್ ನಾಯಕರು ಇದನ್ನ ನೇರವಾಗಿ ಕಾಲ್ ಫಾರ್ ಜಿನೋಸೈಡ್ ಅಂದ್ರೆ ಜನಾಂಗೀಯ ಹತ್ಯೆಗೆ ಕರೆ ಅಂತ ಕರೆದಿದ್ದಾರೆ. ಈ ವಿಡಿಯೋದ ಅರ್ಥ ಏನು? ನಮ್ಮ ಮಾತನ್ನ ಕೇಳದಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕೋದಾ? ಸುಪ್ರೀಂ ಕೋರ್ಟ್ ಎಷ್ಟೋ ಸಲ ಹೇಳಿದೆ ದ್ವೇಷ ಭಾಷಣ ದೇಶಕ್ಕೆ ಮಾರಕ ಅಂತ. ಆದರೆ ಅಸ್ಸಾಂ ಸಿಎಂಗೆ ಸಂವಿಧಾನಕ್ಕಿಂತ ತಮ್ಮ ಇಮೇಜ್ ಮುಖ್ಯವಾಗಿದೆ. ಅವ್ರಿಗೆ ಬೇಕಿರೋದು ತಾನೊಬ್ಬ ಹಿಂದೂ ಹೃದಯ ಸಾಮ್ರಾಟ ಅಂತ ತೋರಿಸ್ಕೊಳ್ಳೋದು. ಅದಕ್ಕಾಗಿ ಅವರು ಯಾವ ಹಂತಕ್ಕೆ ಬೇಕಿದ್ರೂ ಇಳಿತಾರೆ ಅನ್ನೋದಕ್ಕೆ ಈ ಡಿಲೀಟ್ ಆದ ವಿಡಿಯೋನೇ ಸಾಕ್ಷಿ. ಗೌರವ್ ಗೊಗೊಯ್ ಪತ್ನಿ ಮತ್ತು ಫಾರಿನ್ ಏಜೆಂಟ್ ಕಥೆ ಈಗ ಎರಡನೇ ಬಾಂಬ್. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಉಪನಾಯಕ ಗೌರವ್ ಗೊಗೊಯ್ ಅವರು ಪ್ರಧಾನಿ ಮೋದಿ ಮತ್ತು ಅಸ್ಸಾಂ ಸಿಎಂ ವಿರುದ್ಧ ಜೋರಾಗಿ ಮಾತಾಡ್ತಾರೆ. ಅದಕ್ಕೆ ಸಿಎಂ ಕೊಟ್ಟ ಉತ್ತರ ಏನು ಗೊತ್ತಾ? ಅವರ ಹೆಂಡತಿ ಮೇಲೆ ಅಟ್ಯಾಕ್. ಗೌರವ್ ಗೊಗೊಯ್ ಅವರ ಪತ್ನಿ ಎಲಿಜಬೆತ್ ಕೋಲ್ಬರ್ನ್ ಒಬ್ಬ ಬ್ರಿಟಿಷ್ ಪ್ರಜೆ. ಹಿಮಂತ್ ಬಿಸ್ವಾ ಶರ್ಮಾ ಹೇಳ್ತಾರೆ ಈಕೆ ಕೆಲಸ ಮಾಡ್ತಿರೋ ಕಂಪನಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಜೊತೆ ಲಿಂಕ್ ಇಟ್ಕೊಂಡಿದೆ ಅಂತ. ಸ್ವಲ್ಪ ಲಾಜಿಕ್ ಯೋಚನೆ ಮಾಡಿ ಫ್ರೆಂಡ್ಸ್. ಗೌರವ್ ಗೊಗೊಯ್ ಒಬ್ಬ MP. ಅವರ ಪತ್ನಿ ವೀಸಾ, ಪಾಸ್ಪೋರ್ಟ್ ಎಲ್ಲವನ್ನ ಭಾರತ ಸರ್ಕಾರವೇ ಚೆಕ್ ಮಾಡಿರುತ್ತೆ ಅಲ್ವಾ? ಇವರು ಹೇಳೋ ಪ್ರಕಾರ ಎಲಿಜಬೆತ್ ಅವರು ಕೆಲಸ ಮಾಡೋ ಯಾವುದೋ ಕನ್ಸಲ್ಟೆನ್ಸಿ ಕಂಪನಿ ಪಾಕಿಸ್ತಾನಕ್ಕೆ ಸೇವೆ ಕೊಡ್ತಿದೆ ಅಂತ. ಹಾಗಿದ್ರೆ ಗೂಗಲ್, ಮೈಕ್ರೋಸಾಫ್ಟ್ ಕೂಡ ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಮಾಡ್ತವೆ. ಹಾಗಾದ್ರೆ ಅಲ್ಲಿ ಕೆಲಸ ಮಾಡೋ ಭಾರತೀಯರೆಲ್ಲರೂ ಪಾಕಿಸ್ತಾನಿ ಏಜೆಂಟ್ಗಳ? ಎಂಥ ಅದ್ಭುತ ಲಾಜಿಕ್ ಇದು. ಗೌರವ್ ಗೊಗೊಯ್ ಇದಕ್ಕೆ ಸೂಪರ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಪಾಕಿಸ್ತಾನಿ ಏಜೆಂಟ್ ಆಗಿದ್ರೆ ನಾನೇನು ರಾ ಏಜೆಂಟಾ? ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗದೆ ನನ್ನ ಹೆಂಡತಿ ಮೇಲೆ ಗೂಬೆ ಕೂರಿಸ್ತಿದ್ದೀರಾ ಅಂತ. ಅಸಲಿ ವಿಷಯ ಬೇರೆನೇ ಇದೆ. ಗೌರವ್ ಗೊಗೊಯ್ ಅವರು ಸಿಎಂ ಕುಟುಂಬದ ವಿರುದ್ಧ 4,000 ಎಕರೆ ಭೂ ಹಗರಣದ ಆರೋಪ ಮಾಡಿದ್ದಾರೆ. ಅದರಿಂದ ಡೈವರ್ಟ್ ಮಾಡೋಕೆ ಈ ಪಾಕಿಸ್ತಾನ ಆಂಗಲ್ ತಂದಿದ್ದಾರೆ. ಇದು ಬಿಜೆಪಿಯ IT ಸೆಲ್ ತಂತ್ರ. ಪ್ರಶ್ನೆ ಕೇಳಿದ್ರೆ ಸಾಕು ಅವರನ್ನ ದೇಶದ್ರೋಹಿ ಮಾಡಿಬಿಡೋದು. ಜಿಹಾದ್ ಎನ್ಸೈಕ್ಲೋಪೀಡಿಯಾ. ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೊಸ ಡಿಕ್ಷನರಿ ಬರೀತಿದ್ದಾರೆ. ಅದರಲ್ಲಿ ಇರೋ ಒಂದೇ ಪದ ಜಿಹಾದ್. ಇವರು ಕಂಡು ಹಿಡಿದಿರೋ ಜಿಹಾದ್ ಪ್ರಭೇದಗಳು ಎಷ್ಟಿವೆ ಅಂದ್ರೆ ಸ್ವತಃ ಆ ಪದ ಕಂಡು ಹಿಡಿದವನಿಗೂ ಕನ್ಫ್ಯೂಸ್ ಆಗಬೇಕು. ಮೊದಲನೇದು ಫರ್ಟಿಲೈಸರ್ ಜಿಹಾದ್. ಹೌದು,
ನೀವು ಸರಿಯಾಗಿ ಕೇಳ್ತಿದ್ದೀರಾ. ಬೆಂಗಾಳಿ ಮುಸ್ಲಿಂ ರೈತರು ತರಕಾರಿ ಬೆಳೆಯೋಕೆ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಅದರಿಂದ ಹಿಂದೂಗಳಿಗೆ ಕಾಯಿಲೆ ಬರುತ್ತೆ ಅಂತ ಸಿಎಂ ಹೇಳಿದ್ರು. ಅಂದ್ರೆ ತರಕಾರಿ ಕೂಡ ಈಗ ಕೋಮುವಾದಿ ಆಗಿದೆ. 2, ಫ್ಲಡ್ ಜಿಹಾದ್. ಸಿಲ್ಚಾರ್ನಲ್ಲಿ ಪ್ರವಾಹ ಬಂದರೆ ಅದು ಮಳೆ ಅಥವಾ ಅಣೆಕಟ್ಟು ಸಮಸ್ಯೆಯಿಂದ ಅಲ್ಲ, ಮುಸ್ಲಿಮರು ಬೇಕಂತಲೇ ಒಡ್ಡು ಒಡೆದ್ರು ಅಂತ ಹೇಳಿದ್ರು. ಪ್ರಕೃತಿ ವಿಕೋಪಕ್ಕೂ ಧರ್ಮದ ಬಣ್ಣ ಬಳಿಯೋದು ಇವರ ಸ್ಪೆಷಾಲಿಟಿ. ಮಿಯಾ ಮ್ಯೂಸಿಯಂ, ಅಸ್ಸಾಂನ ಮುಸ್ಲಿಂ ಸಂಸ್ಕೃತಿಯ ಮ್ಯೂಸಿಯಂ ಮಾಡಿದ್ರೆ ಅದನ್ನು ಮುಚ್ಚಿಸ್ತೀನಿ ಅಂದ್ರು. ಲುಂಗಿ ಉಡೋದು ಅಸ್ಸಾಂ ಸಂಸ್ಕೃತಿ ಅಲ್ವಂತೆ. ಇವರ ಉದ್ದೇಶ ಕ್ಲಿಯರ್ ಆಗಿದೆ. ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗದ ಬಗ್ಗೆ ಕೇಳಬೇಡಿ, ಬರೀ ಹಿಂದೂ ಮುಸ್ಲಿಂ ಅಂತ ಬಡ್ದಾಡ್ಕೊಂಡಿರಿ. ಅಸ್ಸಾಂನಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇದೆ, ಆದರೆ ಅದರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಏನಿದ್ರು ಜಿಹಾದ್ 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 ಬಗ್ಗೆ ಮಾತ್ರ. ಇದು ಸಮಾಜ ಒಡೆಯುವ, ದ್ವೇಷ ಬಿತ್ತುವ ಪಕ್ಕಾ ಪ್ಲಾನ್. ಪಲ್ಟಿ ಗಿರಾಕಿ ಹಿಮಂತ. ಈಗ ಅಸಲಿ ಕತೆಗೆ ಬರೋಣ. ಹಿಮಂತ ಬಿಸ್ವ ಶರ್ಮಾ ಹುಟ್ಟ ಬಿಜೆಪಿನ? ಇಲ್ಲವೇ ಇಲ್ಲ, ನೋ ಚಾನ್ಸ್. ಇವರು ಮೂಲತಃ ಕಾಂಗ್ರೆಸ್ಸಿಗ. ತರುಣ್ ಗೊಗೊಯ್ ಅವರ ಸರ್ಕಾರದಲ್ಲಿ ಬಲಗೈ ಬಂಟನಾಗಿದ್ದವರು. ಆಗ ಬಿಜೆಪಿ ಇವರ ಬಗ್ಗೆ ಏನು ಹೇಳ್ತಿತ್ತು ಗೊತ್ತಾ? ಅಮಿತ್ ಶಾ ಅವರು ಗುವಾಹಟಿಗೆ ಬಂದು ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಅತ್ಯಂತ ಭ್ರಷ್ಟ ಮಂತ್ರಿ ಅಂತ ಭಾಷಣ ಮಾಡಿದ್ರು. ಬಿಜೆಪಿ ಒಂದು ಪುಸ್ತಕ ಬಿಡುಗಡೆ ಮಾಡಿತ್ತು, ವಾಟರ್ ಸಪ್ಲೈ ಸ್ಕ್ಯಾಮ್, ಲೂಯಿಸ್ ಬರ್ಜರ್ ಹಗರಣ ಅಂತ. ಅದರಲ್ಲಿ ಹಿಮಂತ್ ಬಿಸ್ವಾ ಅವರೇ ಕಿಂಗ್ ಪಿನ್ ಅಂತ ಬರೆಯಲಾಗಿತ್ತು. ಆಮೇಲೆ ಏನಾಯ್ತು? 2015ರಲ್ಲಿ ಹಿಮಂತ ಬಿಸ್ವಾ ಬಿಜೆಪಿ ಸೇರ್ತಾರೆ. ಸೇರಿದ ತಕ್ಷಣ ಏನಾಯ್ತು ಗೊತ್ತಾ? ಮ್ಯಾಜಿಕ್. ಅವರ ಮೇಲಿದ್ದ ಎಲ್ಲ ಕೇಸ್ಗಳು ಮಂಗಮಾಯ. ಇದನ್ನೇ ನಾವು ವಾಷಿಂಗ್ ಮೆಷಿನ್ ಪಾಲಿಟಿಕ್ಸ್ ಅನ್ನೋದು. ಯಾವ ವ್ಯಕ್ತಿಯನ್ನ ಭ್ರಷ್ಟ ಅಂತ ಜೈಲಿಗೆ ಹಾಕೋಕೆ ರೆಡಿ ಇದ್ರು, ಅದೇ ವ್ಯಕ್ತಿ ಬಿಜೆಪಿ ಶಾಲು ಹಾಕಿದ ತಕ್ಷಣ ಪುನೀತ ಆಗಿಬಿಟ್ರು. ಅಷ್ಟೇ ಅಲ್ಲ, ಇವರ ಮೇಲೆ ಉಲ್ಫಾ ಉಗ್ರಗಾಮಿ ಸಂಘಟನೆ ಜೊತೆ ಲಿಂಕ್ ಇತ್ತು ಅನ್ನೋ ಗಂಭೀರ ಆರೋಪಗಳಿದ್ವು. ಟಾಡಾ ಕೇಸ್ಗಳು ಇದ್ವು. ಇದೆಲ್ಲವನ್ನ ಮುಚ್ಚಿ ಹಾಕೋಕೆ, ತಾನು ಒರಿಜಿನಲ್ ಬಿಜೆಪಿಗರಿಗಿಂತ ಹೆಚ್ಚು ಹಿಂದೂವಾದಿ ಅಂತ ಪ್ರೂವ್ ಮಾಡೋಕೆ ಇವರು ದಿನಕ್ಕೊಂದು ದ್ವೇಷದ ಹೇಳಿಕೆ ಕೊಡ್ತಾರೆ. ಹೊಸದಾಗಿ ಮತಾಂತರ ಆದವನು ದೊಡ್ಡ ನಾಮ ಹಾಕ್ತಾನೆ ಅನ್ನೋ ಗಾದೆ ಇವರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನಾಯಿ ಬಿಸ್ಕೆಟ್ ಮತ್ತು ಒಕ್ಕೂಟ ವ್ಯವಸ್ಥೆಯ ಅಪಮಾನ ಕರ್ನಾಟಕದ ಜನಕ್ಕೆ ನೆನಪಿರಬಹುದು. ನಮ್ಮ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದಾಗ ಇದೇ ಹಿಮಂತ್ ಬಿಸ್ವಾ ಶರ್ಮಾ ಎಂಥ ಕೀಳು ಮಟ್ಟದ ಭಾಷೆ ಬಳಸಿದ್ರು ಅಂತ. ರಾಹುಲ್ ಗಾಂಧಿ ಅವರ ನಾಯಿಯ ಬಿಸ್ಕೆಟ್ ಬಗ್ಗೆ ಮಾತಾಡಿ ವಿರೋಧ ಪಕ್ಷದವರನ್ನ ಅದಕ್ಕೆ ಹೋಲಿಸಿದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ ಇನ್ನೊಂದು ರಾಜ್ಯದ ಸಚಿವರನ್ನ ಫಸ್ಟ್ ಕ್ಲಾಸ್ ಈಡಿಯಟ್ ಅಂತ ಕರೀತಾರೆ. ಇದು ನಮ್ಮ ಫೆಡರಲ್ ಸಿಸ್ಟಮ್ಗೆ ಕೊಡೋ ಗೌರವನಾ? ಚುನಾವಣಾ ಆಯೋಗ ಏನ್ ಮಾಡ್ತಿದೆ? ಜನಪ್ರತಿನಿಧಿ ಕಾಯ್ದೆ RPA ಆಕ್ಟ್ ಸೆಕ್ಷನ್ 123(3A) ಪ್ರಕಾರ ಧರ್ಮದ ಆಧಾರದ ಮೇಲೆ ದ್ವೇಷ ಹರಡೋದು ಕರಪ್ಟ್ ಪ್ರಾಕ್ಟೀಸ್. ಆದ್ರೆ ಆಯೋಗ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ. ಮನೋಜ್ ನರುಲಾ ಕೇಸ್ ವರ್ಸಸ್ ಒಕ್ಕೂಟ ಸರ್ಕಾರ 2014ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಸಾಂವಿಧಾನಿಕ ನೈತಿಕತೆ ಮುಖ್ಯ ಅಂತ. ಆದರೆ ಇಲ್ಲಿ ನೈತಿಕತೆ ಸತ್ತು ಹೋಗಿ ವರ್ಷಗಳೇ ಕಳೆದಿವೆ. ಸ್ನೇಹಿತರೆ, ಕೊನೆಯದಾಗಿ ಇಷ್ಟೇ ಹೇಳೋದು, ಹಿಮಂತ್ ಬಿಸ್ವಾ ಶರ್ಮಾ ಅವರ ಈ ನಡೆ ಕೇವಲ ಅಸ್ಸಾಂಗೆ ಸೀಮಿತವಲ್ಲ. ಇದು ಇಡೀ ಭಾರತದ ಪ್ರಜಾಪ್ರಭುತ್ವಕ್ಕೆ ಹಿಡಿದ ಕನ್ನಡಿ. ಒಬ್ಬ ನಾಯಕ ತನ್ನ ಹಗರಣಗಳನ್ನು ಮುಚ್ಚಿಕೊಳ್ಳೋಕೆ, ತನ್ನ ಕುರ್ಚಿಯನ್ನ ಉಳಿಸ್ಕೊಳ್ಳೋಕೆ, ಇಡೀ ರಾಜ್ಯವನ್ನೇ ಬೆಂಕಿಗೆ ತಳ್ಳೋಕೆ ರೆಡಿ ಇದ್ದಾನೆ ಅಂದರೆ ನಾವು ಎಚ್ಚೆತ್ತುಕೊಳ್ಬೇಕು. ಗನ್ನು ತೋರಿಸಿ ರಾಜಕೀಯ ಮಾಡೋದು ರೌಡಿಸಂ, ಪ್ರಜಾಪ್ರಭುತ್ವ ಅಲ್ಲ. ಪಾಯಿಂಟ್ ಬ್ಲಾಂಕ್ ಶಾಟ್ ಇಟ್ಟಿರೋದು ಆ ವಿಡಿಯೋದಲ್ಲಿರೋ ಫೋಟೋಗಳಿಗೆಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ. ಈ ವಿಡಿಯೋ ನಿಮಗೆ ಸತ್ಯ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತೋರಿಸಿ. ಪ್ರಶ್ನೆ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ, ಯಾಕಂದ್ರೆ ಪ್ರಶ್ನೆ ಮಾಡೋದು ನಿಂತರೆ ಪ್ರಜಾಪ್ರಭುತ್ವ ಸತ್ತು ಹೋಗುತ್ತೆ. ಇದು ಕೇವಲ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.